ನಮ್ಮ ಹಾಡು ಈ ಮೂವಿ ಎಸ್ಪೆಷಲಿ ಎಲ್ಲಾ ಹಾಡುಗಳು ತುಂಬಾನೇ ಚೆನ್ನಾಗಿದೆ. ಅಂಡ್ ನನಗೆ ತುಂಬಾ ಜಾಸ್ತಿ ಖುಷಿ ಯಾಕಂದ್ರೆ ಇಂಥ ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ 2 ಹಾಡುಗಳನ್ನ ಹಾಡಕ್ಕೆ ಅವಕಾಶ ಸಿಕ್ಕಿರೋದು ಐ ಆಮ್ ರಿಯಲಿ ಹ್ಯಾಪಿ. ಅದು ಫಸ್ಟ್ ಸಾಂಗ್ ನಂದೇ ರಿಲೀಸ್ ಆಗ್ತದೆ. ಅಂಡ್ ಅದು ನಮ್ಮ ಸಿಂಗಿಂಗ್ ಕರೆಯಲ್ಲಿ ಇಂಥ ಒಳ್ಳೊಳ್ಳೆ ಸಾಂಗ್ ಗಳು ಆಡ್ ಆದ್ರೆ ನಮ್ಗೂ ಖುಷಿನೇ. ಅಂಡ್ ಅದು ಸುನಿಲ್ ಸರ್ ಜೊತೆ ಆ, ತುಂಬಾ ಮುಂಚೆಯಿಂದ ಹಲವಾರು ಸಾಂಗ್ ಗಳನ್ನ ನಾವು ಮಾಡಿದೀವಿ. ಅಂಡ್ ಜನ ಅದನ್ನ ಎಕ್ಸೆಪ್ಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಹಾಗೇನೆ ಈ ಹಾಡಿಗೆ ಕೂಡ ಅಷ್ಟೇ ಲವ್ ಅಂಡ್ ಅಪ್ರಿಸಿಯೇಷನ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟದಕ್ಕೆ ಪ್ರಾಣ್ ಸರ್, ಭರತ್ ಸರ್ ಅಂಡ್ ಉಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಅವ್ರು ಫಸ್ಟ್ ಬಂದು ಕತೆ ಹೇಳಿದಾಗ ಕತೆ ತುಂಬಾ ಯುನೀಕ್ ಆಗಿದೆ. ಮತ್ತೆ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ತುಂಬಾ ದೊಡ್ಡ ಕನಸನ್ನ ಹೊತ್ಕೊಂಡಂತ ಟೀಮ್. ನಂಗೂ ತುಂಬಾ ಖುಷಿ ಆಯ್ತು. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ನಾನಿರೋದು ಮಂಗಳೂರಲ್ಲಿ. ಇವತ್ತು ಮಂಗಳೂರಿಂದ ಬರ್ಬೇಕಾದ್ರೆ ಕಾರಲ್ಲಿ ನಮ್ಮೂರ ಮಂದಾರ ಹೂವೆ ನಂಗೆ ಆಕ್ಚುಲಿ ಆಲ್ಬಮ್ ನಂಗೆ ತುಂಬಾ ಇನ್ಸ್ಪೈರ್ ಮಾಡಿರೋದು. ಅಂದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಇನ್ಸ್ಪೈರ್ ಮಾಡಿರೋ ಆಲ್ಬಮ್ ಅದು. ಯಾವತ್ತೂ ನಂಗೆ ಅದ್ ಕೇಳ್ತಾನೆ ಇರ್ತೀನಿ. ಇವತ್ ಬರ್ಬೇಕಾದ್ರೆ ಕೇಳ್ತಾನೆ ಇದೆ. ಅಂಡ್ ಕಲ್ಯಾಣ್ ಸರ್ ಲಿರಿಕ್ಸ್ ಬರ್ದಿರೋದು, ಲಹರಿ ಸಂಸ್ಥೆ ಮಾಡಿರೋದು ಒನ್ ಆಫ್ ಮೈ ಫೇವರೆಟ್ ಆಲ್ಬಮ್. ಸೊ ಇವತ್ತು ಈ ಆಲ್ಬಮ್ ನಿಮ್ಮ ಸಂಸ್ಥೆಗೆ ಹೋಗ್ತಾ ಇರೋದು ನಂಗೆ ತುಂಬಾ ಖುಷಿ ಕೊಟ್ಟಿದೆ ಸರ್. ತುಂಬಾ ಧನ್ಯವಾದಗಳು. ಅಂಡ್ ಕಲ್ಯಾಣ್ ಸರ್, ಆಗಸಲು ಏನಿದೆ ಚಟುವಟಿಕೆ ತುಂಬಾ ಅದ್ಭುತವಾಗಿ ಬರ್ದಿದ್ದೀರಾ. ಅಂದ್ರೆ ನಾವು ಸ್ಕ್ರಾಚ್ ಟ್ಯೂನ್ ಕಳಿಸಿದಾಗ ಅದು ಹೇಗಿತ್ತು, ಆಮೇಲೆ ನಿಮ್ ಲಿರಿಕ್ಸ್ ಬಿದ್ಮೇಲೆ ಆ ಸೌಂಡಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಯ್ತು. ತುಂಬಾ ತುಂಬಾ ಥ್ಯಾಂಕ್ ಯು. ಅಂಡ್ ಅಗೇನ್ ರಜತ್ ರಜತ್ ಮತ್ತೆ ನಿಮ್ದು ಕಾಂಬಿನೇಷನ್ ಅಲ್ಲಿ ತುಂಬಾ ಸಾಂಗ್ಸ್ ರಿಲೀಸ್ ಆಯ್ತು. ಎಸ್ಪೆಷಲಿ ಸೀರಿಯಲ್ಸ್ ಅಲ್ಲಿ ಜೊತೆಲಿ ಸೀರಿಯಲ್ ಟೈಟಲ್ ಟ್ರ್ಯಾಕ್ ತುಂಬಾ ಹಿಟ್ ಆಯ್ತು. ರೀಸೆಂಟ್ಲಿ ಚುರುಕು ಮಠ ಹಿಟ್ ಆಯ್ತು. ಬಟ್ ಈ ಪ್ರಾಜೆಕ್ಟ್ ಅಲ್ಲಿ ಆಲ್ಮೋಸ್ಟ್ ಫಸ್ಟ್ ವರ್ಷನ್ ಎಲ್ಲಾ ಟ್ರ್ಯಾಕ್ ಕೂಡ ರಜತ್ ಅವರೇ ಹಾಡಿರೋದು. ಅದು ಎಸ್ಪೆಷಲಿ ಅವಾಗ ಭರತ್ ಅವ್ರು ಹೇಳಿದಾಗೆ ಇವರ ವಾಯ್ಸ್ ಅಲ್ಲಿ ಸಾಂಗ್ ಕೇಳಿದಾಗ ಇಮಿಡಿಯೇಟ್ಲಿ ಟ್ಯೂನ್ ಎಲ್ಲ ಅಪ್ರೂವ್ ಆಗ್ತಾ ಇತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಗೇನ್ ಭರತ್ ಸರ್, ಫ್ರೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ಕೊಳ್ತಿದ್ದೀರಾ. ಅಂಡ್ ಮೋಕ್ಷಿತಾ ಪೈ ಅವ್ರ ಮತ್ತೆ ಸತ್ಯ ಇಬ್ರು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ರುಕ್ಮಿಣಿ ರಾಧಾಕೃಷ್ಣ ಚಿತ್ರದ ಹಾಡು ಬಿಡುಗಡೆ. ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಪ್ರಿಫೇರ್ ಆಗಿದ್ದು ಒಂದು, ಸ್ಟೇಜ್ ಹತ್ತಿದ ಮೇಲೆ ಅದೆಲ್ಲ ಮರ್ತು ಹೋಗಿದೆ. ಹೇಳ್ಕೊಳಕ್ ಆಗದೆ ಇರೋ ಅಂತ ಒಂದು ಭಯ ಒಂಥರ ಎದೆಲಿ. ಸಂಗೀತ ಅನ್ನೋದು ನನಗೆ ಚಿಕ್ಕ ವಯಸ್ಸಿನಿಂದಾನು ತುಂಬಾ ನನ್ನನ್ನ ಆಕರ್ಷಿಸಿದಂತಹ, ತುಂಬಾ ಅದರೊಳಗೆ ಒಲವು ಬೆಳೆಸ್ಕೊಳ್ಳುವಂತೆ ಅದಾಗೆ ನನ್ನ ಮಾಡಿದಂತ ಒಂದು ಅಂಶ ನನ್ನ ಜೀವನದಲ್ಲಿ. ಸಿನಿಮಾದ ಕತೆ ಶುರುವಾಗಿದ್ದು ನನ್ನ ಭರತ್ ಪರಿಚಯ ಒಂದು 3-4 ವರ್ಷದ ಪರಿಚಯ. ನಾವೊಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡುವಾಗ ಭರತ್ ನನಗೆ ಪರಿಚಯ. ಅಲ್ಲಿ ಅವ್ರು ನನ್ನ ಬರವಣಿಗೆ ಮತ್ತೆ ಕೆಲಸನ ಮೆಚ್ಕೊಂಡ್ರು. ನಾನು ಪಿನಾಕ ಸಿನಿಮಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೆ, ಗಣೇಶ್ ಅವ್ರದ್ದು. ಆ ಸಿನಿಮಾದಲ್ಲಿ ಕೆಲಸ ಮಾಡುವಾಗ ಒಂದಿನ ಫೋನ್ ಮಾಡಿ ಕರೆದ್ರು, ಬನ್ನಿ ನಾವು ಸಿನಿಮಾ ಮಾಡೋಣ, ಒಬ್ರು ನಿರ್ಮಾಪಕರು ನನ್ನ ಜೊತೆ ಇದ್ದಾರೆ ಬನ್ನಿ ಅಂತ. ಸೊ ಹೋದೆ. ನನಗೊಂದು ಸರ್ಪ್ರೈಸ್ ವಿಸಿಟ್ ಅದು. ನಿರ್ಮಾಪಕರು ಯಾರು ಅಂತ ಕೇಳಿದೆ, ಅವ್ರು ಹೇಳಲಿಲ್ಲ. ಹೋದ್ರೆ ಅವತ್ತು ಉಮೇಶ್ ಇದ್ದು ನಮ್ಮ ಮುಂದೆ. ನನಗದು ಯಾಕಂದ್ರೆ ಉಮೇಶ್ ಕೂಡ ನನಗೆ ಅದಕ್ ಮುಂಚೆ ಪರಿಚಯ. ಸೊ 3 ಜನ ಅವತ್ತು ಶುರು ಮಾಡಿದ್ದು ನಾವು ಜರ್ನಿನ. ಐ ಸ್ಟಿಲ್ ರಿಮೆಂಬರ್, ಆಗಸ್ಟ್ 3ನೇ ತಾರೀಕಿಗೆ ಕಳೆದ ವರ್ಷ ನಾವು ಒಬ್ಬರೊಬ್ಬರು ಭೇಟಿ ಮಾಡಿ 3 ಜನ ಮಾತಾಡಿ ನಮ್ಮ ಜರ್ನಿ ಶುರು ಮಾಡಿದ್ವಿ. ಇವತ್ತಿನ ದಿನ ಈ ಕ್ಷಣದವರೆಗೂ ನಾವು ಹಾಗೆ ಇದ್ದೀವಿ. ಸೊ ಭರತ್ ಹೇಳ್ದಾಗೆ ಜಗಳ ಆಡಿದ್ರು, ಕಿತ್ತಾಡಿದ್ರು, ಅದೇನೇ ಮಾಡಿದ್ರು ನಾವು ಎಲ್ಲಾನು ಸೆಲೆಬ್ರೇಷನ್ ತರ ಮಾಡಿದ್ವಿ. 3 ಜನ ಜೊತೆಲೇ ಇದ್ದೀವಿ. ಸೊ ಅವತ್ತು ಶುರುವಾಗಿದ್ದು ನಮ್ಮ ಜರ್ನಿ. ಕತೆ ಕೂಡ ಅಲ್ಲಿಂದಾನೇ ಶುರುವಾಗಿದ್ದು. ಭರತ್ ಹೇಳಿದ ಒಂದು ಸಣ್ಣ ಲೈನು, ಆ ಲೈನ್ ನ ಇಟ್ಕೊಂಡು ಡೆವಲಪ್ ಮಾಡಿ ಒಂದು ಕತೆನ ನಾವು ಡೆವಲಪ್ ಮಾಡಿ ಸ್ಕ್ರೀನ್ ಪ್ಲೇ ಬರೆದು ಸಿನಿಮಾ ಮಾಡಿದ್ವಿ. ಸಣ್ಣದಾಗಿ ಹೇಳ್ಬಿಡ್ತೀನಿ. ಯೂಶಲಿ ರುಕ್ಮಿಣಿ ಕೃಷ್ಣನ್ ಜೀವನದಲ್ಲಿ ಗರ್ಲ್ ಫ್ರೆಂಡ್ ಆಗ್ಬಹುದು, ವೈಫ್ ಆಗ್ಬಹುದು, ಫ್ರೆಂಡ್ ಆಗ್ಬಹುದು. ಆದ್ರೆ ಕೃಷ್ಣನಿಗೆ ಆತ್ಮ ಅಂತ ಇದ್ರೆ ಅದು ರಾಧಾ ಮಾತ್ರ. ಅದು
ಯಾವತ್ತಿಗೂ ಕೃಷ್ಣನಿಂದ ಅವರಿಬ್ರು ಸೇರಕ್ಕಾಗದೆ ಇರ್ಬೋದು, ಆದ್ರೆ ಕೃಷ್ಣ ಇರೋವರೆಗೂ ರಾಧಾ ಅವನ ಆತ್ಮವಾಗಿರ್ತಾಳೆ. ಸೊ ರಾಧಾ, ರುಕ್ಮಿಣಿ, ಕೃಷ್ಣ ಇವರು ಮೂರು ಜನ ಸೇರ್ಕೊಂಡ್ರೆ ಇವ್ರ ಮೂರು ಜನ ಜೀವನದಲ್ಲಿ ಅವ್ರ ಮಧ್ಯದಲ್ಲಿ ಇರುವಂತದ್ದು ಒಂದು ಎಟರ್ನಲ್ ಲವ್ ಸ್ಟೋರಿ. ಸೊ ರುಕ್ಮಿಣಿ ರಾಧಾಕೃಷ್ಣ. ಸೊ ದ ಡೇ ಒನ್ ಇಂದ ಲೈಕ್ ನಾನು ಭರತ್ ಸರ್ ಮತ್ತೆ ಪ್ರಾಮ್ ಸೊ ಈ ಕತೆ ಹೇಗ್ ಮಾಡೋಣ ಇನ್ವಾಲ್ವ್ ಆಗಿ ಸೀನ್ ಬೈ ಸೀನ್ ಡೆವಲಪ್ ಮಾಡಿ ಸೊ ಈ ಮಟ್ಟಿಗೆ ಆಲ್ಮೋಸ್ಟ್ ವಿಜುವಲ್ಸ್ ನೋಡಿದ್ದೀರಾ. ಮತ್ತೆ ನಮ್ಮ DOP ಟೀಮ್ ಆಗಲಿ ಮತ್ತೆ ಮ್ಯೂಸಿಕಲ್ ಆಗಲಿ ಎಲ್ಲ ತುಂಬಾ ಜನ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಐಲ್ ಬಿ ಲೈಕ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ದೆಮ್. ಮತ್ತೆ ನಮ್ಮ ಹೀರೋಯಿನ್ಸ್ ಆರ್ ವೆರಿ ಬ್ಯೂಟಿಫುಲ್ ಆನ್ ದ ಫ್ರೇಮ್. ಸೊ ಯಾರು ಕಮ್ಮಿ ಮಾಡೋಕ್ಕಾಗಲ್ಲ, ಇಬ್ರು ಒಂದೇ ನನಗೆ. ಲೈಕ್ ದೇ ಲೈಕ್ ಟೂ ಫೇಸಸ್ ಆಫ್ ಟೂ ಐಸ್ ಆಫ್ ರುಕ್ಮಿಣಿ ರಾಧಾಕೃಷ್ಣ. ಸೊ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ನಮಗೆಲ್ಲ ಕೊಟ್ಟಿದ್ದಾರೆ, ಮತ್ತೆ ಅದು ಮಾತ್ರ ರಿಪೀಟ್ ಮಾಡಕ್ ನಿಮಗೆ ಲೈಕ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಲಹರಿ ಸರ್, ಲಹರಿ ವೇಲು ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಮತ್ತೆ ಕಲ್ಯಾಣ್ ಸರ್ ಅಂಡ್ ರಜಿತ್ ಸರ್, ಥ್ಯಾಂಕ್ಸ್ ಫಾರ್ ಬೀಂಗ್ ಪಾರ್ಟ್ ಆಫ್ ರುಕ್ಮಿಣಿ ರಾಧಾಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಕಥೆ ಅಷ್ಟು ಶುದ್ಧವಾಗಿರೋದ್ರಿಂದ ಚೆನ್ನಾಗಿದೆ. ನನಗೆ ನಿರ್ದೇಶಕರು ನಿರ್ಮಾಪಕರದು ಮನಸ್ಥಿತಿಗಳು ತುಂಬಾ ಒಂಥರ ಸೆನ್ಸಿಟಿವ್ ಆಗಿದೆ. ಮತ್ತೆ ಎಲ್ಲರೂ ಕೂಡ ಒಂದು ಕವಿತಾ ಪ್ರಿಯರು. ಇದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದ್ರೆ, ನನ್ನ ಫಸ್ಟ್ ಭೇಟಿ ಮಾಡ್ಬೇಕಾದ್ರೆ ನಿರ್ದೇಶಕರು ಒಂದು ಒಳ್ಳೆ ರೇಷ್ಮೆ ಪಂಚೆ, ರೇಷ್ಮೆ ಶರ್ಟು, ತಾಂಬೂಲ ಗಂಬೂಲ ಎಲ್ಲ ಇಟ್ಕೊಂಡು, ಹಿಂದಿನ ಕಾಲದಲ್ಲಿ ಕವಿಗಳಿಗೆ, ಚಿತ್ರ ಸಾಹಿತಿಗಳಿಗೆ ಪ್ರತಿ ನಿರ್ಮಾಪಕರು ಆ ರೀತಿ ಗೌರವ ಕೊಡ್ತಿದ್ರಂತೆ. ಆ ರೀತಿ ಎಲ್ಲವನ್ನ ತಗೊಂಡು ನನ್ನ ಭೇಟಿ ಮಾಡಕ್ ಬಂದ್ರು. ನಾನಂದ್ರೆ ಖಂಡಿತ ಈ ಸಿಲ್ಕ್, ಈ ರೇಷ್ಮೆ ಗಿಷ್ಮೆ ಬೇಡ, ರೇಷ್ಮೆ ಅಷ್ಟು ನವೀನಾಗಿರೋ ಸಿಚುಯೇಷನ್ ಕೊಟ್ಟಿದ್ದೀರಾ, ನಾನು ಹಾಡು ಬರ್ದಿದ್ದೀನಿ, ಅವೆಲ್ಲ ಏನು ಬೇಡ ಅಂತ ಹೇಳಿ ಅದನ್ನ ನಿರಾಕರಿಸಿದೆ. ನಿರ್ಮಾಪಕರು ಏನ್ ಮಾಡ್ಬಿಟ್ರು, ಇಷ್ಟುದ್ದ ಅವ್ರ ಹ್ಯಾಂಡ್ ರೈಟಿಂಗ್ ಅಲ್ಲಿ ನನ್ಗೊಂದು ಪತ್ರ ಬರೆದು, ಆ ಪತ್ರ ನನ್ ಮುಂದೆ ಓದ್ಬಿಟ್ಟು ನನ್ನ ವೆಲ್ಕಮ್ ಮಾಡ್ಬೇಕು ಅಂತೆಲ್ಲ ಪ್ರಯತ್ನ ಮಾಡಿದ್ರು ಉಮೇಶ್ ಅವರು. ಸರಿ, ನಾನ್ ಅನ್ಕೊಂಡೆ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತೀಗ, ಒಬ್ರನ್ನ ಗೌರವಿಸ್ಬೇಕು, ಒಬ್ರ ಅಭಿಮಾನಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಈ ಹಂತದಿಂದಲೂ ನಿಮ್ ಜೊತೆಗಿದೆ ಅಂದ್ರೆ, ನೀವು ಸಾರ್ ಹೇಳ್ದಂಗೆ ಅದು ಸಂಸ್ಕಾರನೇ ಕಾರಣ. ಖಂಡಿತವಾಗ್ಲೂ ಇಂಥ ಸಂಸ್ಕಾರ ಇರುವಂತ ನಿರ್ದೇಶಕ ನಿರ್ಮಾಪಕರು ಇದ್ದ ಮೇಲೆ ಇಡೀ ತಂಡ ಅದ್ಭುತವಾಗಿರುತ್ತೆ. ಅಫ್ಕೋರ್ಸ್ ಸಾಹಿತ್ಯದ ಒಂದೊಂದು ಲೈನ್ ಬಗ್ಗೆನೂ ಕೂಡ ನಿರ್ದೇಶಕರಿಗಿಂತ ನನ್ನ ಹತ್ರ ಜಾಸ್ತಿ ಮಾತಾಡಿದವರು ಈ ನಾಯಕ. ಅಷ್ಟೊಂದು ಪ್ರೀತಿಯಿಂದ ತುಂಬಾ, ಹಂಗಾಗಿ ತುಂಬಾ ಯಾವಾಗ ಒಂದು ಬರಹಕ್ಕೆ, ಒಂದು ಅಕ್ಷರಗಳಿಗೆ ಒಬ್ಬ ಮನಸೋಲ್ತಾನೆ ಅಥವಾ ಗೌರವಿಸ್ತಾನೆ, ಆಟೋಮೆಟಿಕ್ ಆಗಿ ಆ ಪ್ರಾಡಕ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ. ಇದಕ್ಕೆ ಇಂಬು ಕೊಡೋ ತರ ನಮ್ಮ ಸುನಾದ್ ಮ್ಯೂಸಿಕ್ ಮಾಡಿದಾರೆ ಅದ್ಭುತವಾಗಿ. ಸುನಾದ್ ತುಂಬಾ ನನ್ನ ಸೋದರ, ತುಂಬಾ ಅದ್ಭುತವಾದ ಕ್ಲಾಸಿಕಲ್ ನಾಲೆಡ್ಜ್ ಇದೆ, ವೆಸ್ಟರ್ನ್ ನಾಲೆಡ್ಜ್ ಇದೆ, ತುಂಬಾ ಒಳ್ಳೆ ಮ್ಯೂಸಿಷಿಯನ್, ತುಂಬಾ ಒಳ್ಳೆ ಸೌಂಡ್ ರೆಕಾರ್ಡಿಸ್ಟು, ಸೌಂಡ್ ಕ್ವಾಲಿಟಿ, ಮಾಸ್ಟರಿಂಗ್ ಎಲ್ಲ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅವರು. ತುಂಬಾ ಒಳ್ಳೆ ಕಂಪೋಸಿಷನ್ಸ್ ಮಾಡಿದಾರೆ. ಸುನಾದ್, ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಹಾ ಸರ್, ಅದು ಚಿತ್ರೀಕರಣ ಕುಂಭಕೋಣಂನಲ್ಲಿ ನಡೆಯುತ್ತೆ. ಆ ನಾಯಕಿ ತಮಿಳಿನ ಹಿನ್ನೆಲೆ ಇರುವಂತವ್ರು, ಹಾಗಾಗಿ ಅಲ್ಲಿನ ನೈಜತೆಗೋಸ್ಕರವಾಗಿ ಅದನ್ನ ಕೋರಸ್ ಅಲ್ಲಿ ಅಲ್ಲಲ್ಲಿ ಆ ತಮಿಳಿನ ಆ ವಾತಾವರಣಕ್ಕೆ ಬೇಕಾದಂತ ಒಂದು ಪೊಯಿಟ್ರಿನ ಬರೆದು ನಮ್ಮ ಕನ್ನಡದ ಹಾಡು ಪಲ್ಲವಿ ಚರಣ ಮುಖ್ಯ ಹಾಡನ್ನ ಕನ್ನಡದಲ್ಲಿ ಇಟ್ಕೊಂಡು ಆತರ ಬರ್ದೆ. ಬಟ್ ಎರಡು ಒಂದಕ್ಕೊಂದು ಮ್ಯಾಚ್ ಆಗೋ ತರ ಮೀನಿಂಗ್ ಕಂಟಿನ್ಯೂ ಮಾಡ್ಕೊಂಡು ಬರ್ತೀನಿ. ಫಸ್ಟ್ ಟೈಮ್ ಸರ್ ತಮಿಳು ಕನ್ನಡ, ಒಂದು ತಮಿಳು ಚಿತ್ರದಲ್ಲಿ ಕನ್ನಡ ಸಾಲುಗಳನ್ನ ಬರ್ದಿದ್ದೆ ನಾನು ಒಂದು ಹಿಂದೆ. AR ರೆಹಮಾನ್ ಅವರ ಸಂಗೀತಕ್ಕೆ ಉದಯ ಅಂತ ಒಂದು ಸಿನಿಮಾ ಬಂದಿತ್ತು, ವಿಜಯ್ ಮತ್ತೆ ಸಿಮ್ರನ್ ಅವರು ಮಾಡಿದ್ದು. ಅದರಲ್ಲಿ ಕನ್ನಡದ 4 ಸಾಲುಗಳು ಬರುತ್ತೆ ತಮಿಳು ಸಿನಿಮಾದಲ್ಲಿ, ಅದನ್ನು SJNK ಮನೆ ಹಾಡಿದ್ದು. ಅದನ್ನ ಬರ್ದಿದ್ದೆ ಯಾವಾಗ ರೆಹಮಾನ್ ಅವ್ರ ಮ್ಯೂಸಿಕ್ಗೆ. ಇಲ್ಲಿ ಕನ್ನಡ ತಮಿಳು ಎರಡು ಸೇರಿ ಕನ್ನಡದ ಸಿನಿಮಾಗೆ ಬರ್ದಿದ್ದು. ಹಾಗೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಲಹರಿ ವೇಲು ಸರ್ ತಗೋತಾರೆ ನಮ್ಮ ಈ ಒಂದು ಸಿನಿಮಾ ಹಾಡುಗಳನ್ನ ಅಂತ ಹೇಳಿ. ಅವ್ರು ಹೇಳ್ಬೇಕಾದ್ರೆ ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್ ಇಂದ ಹೇಳಿದ್ರು ನಂಗೆ, ಲಹರಿ ಕಂಪನಿಯವ್ರು ತಗೊಂಡಿದ್ದಾರೆ ನಮ್ಮ ಹಾಡುಗಳನ್ನ ಅಂತ. ಸೊ ತುಂಬಾ ಖುಷಿ ಆಯ್ತು. ಬಿಕಾಸ್ ನಾವ್ ಚಿಕ್ಕ ವಯಸ್ಸಿಂದ ಹಾಡುಗಳು ಕೇಳ್ಕೊಂಡ್ ಬೆಳ್ದಿರ್ತೀವಿ, ಬಟ್ ನಮ್ ಸಿನಿಮಾ ಹಾಡುಗಳನ್ನ ಅದು ಲಹರಿ ಕಂಪನಿಯಲ್ಲಿ ನಾವು ಕೇಳ್ತೀವಿ, ಅಂದ್ರೆ ಲಹರಿ ಮ್ಯೂಸಿಕಲ್ ನಾವು ಕೇಳ್ತೀವಿ ಅಂದಾಗ ಅದೊಂದು ಖುಷಿನೂ ಆಗುತ್ತೆ, ಅದೊಂದು ಹೆಮ್ಮೆ ಪಡುವಂತಹ ವಿಷಯ ಕೂಡ ಹೌದು. ಅದು ಸಾಧ್ಯ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಇಂದ, ಹಾಗೆ ಭರತ್ ಅವರಿಂದ, ಮತ್ತೆ ನಮ್ ಡೈರೆಕ್ಟರ್ ಇಂದ. ಬಿಕಾಸ್ ಇವ್ರ 3 ಜನ ಪ್ರತಿಯೊಂದು ವಿಚಾರದಲ್ಲೂ ಜೊತೆ ಇರ್ತಾ ಇದ್ರು. ಪ್ರತಿಯೊಂದು ಡಿಸ್ಕಷನ್ ಅಲ್ಲೂ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ರು ನಾನ್ ನೋಡ್ದ ಹಾಗೆ. ಸೊ ಅವ್ರ 3 ಜನಕ್ಕೆ ಇದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಹಾಗೆ ಕಲ್ಯಾಣ್ ಸರ್,
ಸರ್ ಹಾಡ್ಗಳನ್ನ ಕೇಳ್ಕೊಂಡ್ ಬೆಳ್ದಿದೀವಿ ನಾವು. ಇವತ್ ನನ್ ಸಿನಿಮಾ ಹಾಡ್ಗೆ ಸರ್ ಅಂದ್ರೆ ಲಿರಿಕ್ಸ್ ಬರ್ದಿದ್ದಾರೆ ಅಂತ ಕೇಳಿ ಸಖತ್ ಖುಷಿ ಆಯ್ತು. ಆ ಅದೊಂಥರ ಎಕ್ಸೈಟ್ಮೆಂಟ್, ಹೇಳಕ್ಕೆ ಆಗಲ್ಲ ಯಾವ ತರ ಇರುತ್ತೆ ಅಂತ. ಆ ಎಕ್ಸೈಟ್ಮೆಂಟ್ ಇದೆ ಸರ್ ನನ್ಗೆ. ಡೈರೆಕ್ಟ್ ಆಗಿ ನಿಮ್ನ ನೋಡ್ತಿರೋದು, ಇಲ್ಲಿ ಕೂತಿರೋದು, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಡೈರೆಕ್ಟರ್ ಸಿನಿಮಾನ ಅಂದ್ರೆ ಸಿನಿಮಾ ಕತೆ ಅವ್ರು ನನಗ್ ಫಸ್ಟ್ ಬಂದ್ ಹೇಳ್ದಾಗ ನೀವ್ ಯಾವ ಪಾತ್ರ ಆಯ್ಕೆ ಮಾಡ್ಕೋತೀರಾ ಅಂತ ಕೇಳಿದ್ರು ನನ್ಗೆ. ಈ 2 ಪಾತ್ರದಲ್ಲಿ ನಿಮ್ಮ ಆಯ್ಕೆ ಏನಾಗಿರುತ್ತೆ ಅಂತ. ನಾನ್ ಅವಾಗ ಹೇಳ್ದೆ ನಾನ್ ರಾಧಾ ಮಾಡ್ಬೇಕು ಅಂತ ಹೇಳಿ. ಅವಾಗ ಅವ್ರು ಹೇಳಿದ್ರು ನಮ್ಗಳ ತಲೆಯಲ್ಲಿ ಇದ್ದಿದ್ದು ಅದೇ ಪಾತ್ರನೇ, ರಾಧಾ ನಿಮ್ಗೆ ಸೆಟ್ ಆಗೋದು. ಸೊ ಆ ಪಾತ್ರಕ್ಕೆ ನಾವು ಫಿಕ್ಸ್ ಆಗಿದ್ವಿ. ಬಟ್ ನೀವ್ ಏನ್ ಒಪ್ಕೋತೀರಾ ಇಲ್ವಾ ಅಂತ ಹೇಳಿ ನಾವು ಡೌಟ್ ಅಲ್ಲಿ ಇದ್ವಿ. ಸೊ ಹಾಗಾಗಿ ನಿಮ್ಮನ್ನೇ ಕೇಳಿದ್ದು ಅಂತಂದ್ರು. ನನಗ್ ಕತೆ ಕೇಳಿದ ತಕ್ಷಣ ಎಸ್, ಅಂದ್ರೆ ರುಕ್ಮಿಣಿ ಪಾತ್ರ ತುಂಬಾ ಚೆನ್ನಾಗಿದೆ. ರುಕ್ಮಿಣಿ ಇಲ್ದೆ ರಾಧಾ ಇಲ್ಲ. ಆದ್ರೆ ಆ ರಾಧಾ ಪಾತ್ರದ ಇಂಟೆನ್ಸ್ ತುಂಬಾ ನನ್ಗೆ ಇಷ್ಟ ಆಯ್ತು. ಹಾಗೆ ಜನರ ಮನ್ಸಲ್ಲಿ ಆ ಪಾತ್ರ ಉಳಿಯುತ್ತೆ ಅಂತ ಹೇಳಿ ಅನ್ನಿಸ್ತು. ನಿಜವಾಗ್ಲೂ ನಾನು ಮೆಜೆಸ್ಟಿಕ್ 2 ಅಂತ ಒಂದು ಸಿನಿಮಾ ಮಾಡಿದ್ದೆ. ಅಲ್ಲಿ ಪ್ರೆಸ್ ಮೀಟ್ಸ್ ಎಲ್ಲ ನಾವು ಮಾಡ್ತಿದ್ವಿ. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ದಯವಿಟ್ಟು ಯಾರು ಇದ್ ಮಾಡ್ಕೋಬೇಡಿ. ಅಲ್ಲಿ ನಾವು ಪ್ರೆಸ್ ಮೀಟ್ಸ್ ಎಲ್ಲ ಮಾಡಿಸಿದಾಗ 1-2 ರೋ ಫುಲ್ ಆಗತ್ತೆ, ಕಷ್ಟ ಆಯ್ತು. ಇವತ್ತು ಇಷ್ಟೊಂದ್ ಜನ ಬಂದಿದ್ದೀರಾ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತದೆ. ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮೆಲ್ರಿಗೂ ಒಬ್ಬೊಬ್ಬರಿಗೂ ಸಾಷ್ಟಾಂಗ ನಮಸ್ಕಾರ. ಬಂದು ಇದೇ ರೀತಿ ನಮ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಾಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ ಲಹರಿ ಸರ್, ನಾವು ಯೂಶಲಿ ಹೇಳ್ತಿದ್ರು ಲೈಕ್ ಎಲ್ಲಾ ಕಡೆ ಹೋಗಿ ಅಪ್ರೋಚ್ ಮಾಡ್ತೀವಿ, ಹೊಸಬರ್ ಸಿನಿಮಾಗೆಲ್ಲ ದುಡ್ಡೇ ಕೊಡಲ್ಲ, ನೀವು ಸಾಂಗ್ ಹಾಕಿದ್ರೆ ಅವ್ರು ಪ್ಲೇ ಮಾಡೋದೇ ಜಾಸ್ತಿ ಯೂಟ್ಯೂಬ್ ಅಲ್ಲಿ ಅಂತ. ನಾವು ಸುಮಾರು ಚಾನೆಲ್ ಸುತ್ತಿದ್ವಿ. ಆಮೇಲೆ ಫಸ್ಟ್ ಲಹರಿ ಸರ್ ಹತ್ರ ಹೋಗಿದ್ವಿ. ಅವ್ರು ನಮ್ ನೋಡಿದ ತಕ್ಷಣ ಒಂದೇ ಹೇಳಿದ್ದು, ತುಂಬಾ ಅರ್ಥಪೂರ್ಣವಾಗಿ ಸಾಂಗ್ಸ್ ಮಾಡ್ಕೊಂಡ್ ಬಂದಿದ್ದೀರಾ, ಕತೆಗೆ ಅನುಗುಣವಾಗಿದೆ ಅನ್ಸುತ್ತೆ, ನನ್ ತುಂಬಾ ಇಷ್ಟ ಆಯ್ತಪ್ಪ. ಫೈನಾನ್ಷಿಯಲ್ಸ್ ನಿಮ್ ಪ್ರೊಡ್ಯೂಸರ್ ನ ಬರಕ್ ಕೇಳು, ನಾನು ಕುತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಸುಮಾರು 2ನೇ ಮೀಟಿಂಗ್ ಅಲ್ಲಿ ಕುತ್ಕೊಂಡಾಗ ಸರ್ ರಿಯಲಿ ಅವ್ರು ತುಂಬಾ ಒಳ್ಳೆ ಮೊತ್ತಕ್ ಮಾಡ್ಕೊಟ್ರು. ನನ್ಗಂತೂ ಶಾಕ್ ಆಗೋಯ್ತು. ಹೊಸಬರ್ ಸಿನಿಮಾಗೆ ನಾನ್ ಕೇಳ್ತಾ ಇದ್ದಿದ್ ಬೇರೆ ನಂಬರ್ಸ್, ಇವ್ರು ಹೇಳಿದ ನಂಬರ್ಸ್ ಕೇಳಿ ನಂಗೆ ಶಾಕ್ ಆಯ್ತು. ಅಂಡ್ ಈ ಫಿಲಂ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಂಗೆ ಪ್ರಾಣಿನೂ ಉಮೇಶ್ ಸರ್ ಒಂಥರ ನಂದೇ ಬಾಡಿ ಪಾರ್ಟ್ಸ್ ಅವರು. ಅಷ್ಟು ಕ್ಲೋಸ್. ನಾವಿಬ್ರು ಕಿತ್ತಾಡ್ದಿರೋ ದಿನ, 3 ಜನ ಕಿತ್ತಾಡ್ದಿರೋ ದಿನ ಇಲ್ಲ, ಹಂಗೆ ಒಂದಾಗ ಪಾರ್ಟಿ ಮಾಡ್ದಿರೋ ದಿನಾನೂ ಇಲ್ಲ. ಅಷ್ಟು ನಾವು ಒಗ್ಗಟ್ಟಲ್ಲಿ ಕೆಲಸ ಮಾಡಿದೀವಿ. ಪ್ರತಿಯೊಂದು ಹೆಜ್ಜೆಲೂ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ನನ್ಗೆ ಯಾವ ಜನ್ಮದ ಪುಣ್ಯನೋ ಏನೋ, ನನ್ಗೆ ಬ್ರದರ್ಸ್ ಯಾರು ಇಲ್ಲ. ಇವ್ರು ನಿಜವಾಗ್ಲೂ ನನ್ನ ಲೈಫಲ್ಲಿ ಬ್ರದರ್ಸ್ ಅಂತಾನೆ ಹೇಳ್ತೀನಿ. ಈ ಮೂವಿ ಮುಗಿಲಿ ಓಡ್ಲಿ ಬಿಡ್ಲಿ, ಇವ್ರ ಲೈಫಲ್ಲಿ ನನ್ನ ಜೊತೆ ಇರ್ತಾರೆ ಯಾವಾಗ್ಲೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಫಸ್ಟ್ ಮೂವಿಗೆ ಹೀರೋಯಿನ್ ಯಾರು ಹಾಕೊಳ್ಳೋದು ಅಂದ್ರೆ, ನಮ್ ಸರ್ ಸ್ವಲ್ಪ ಒಂಥರ ಎಲ್ಲ ಕ್ಯಾರೆಕ್ಟರ್ ಬರ್ದಿದ್ದಾರೆ. ನೀವು ಸ್ಟಾರ್ಟಿಂಗ್ ಈ ಸಾಂಗ್ ಅಲ್ಲೆಲ್ಲ ಕೇಳಿರ್ಬೋದು. ಆಮೇಲೆ ಸುಮಾರು ಜನ ಹೀರೋಯಿನ್ಸ್ ಅಪ್ರೋಚ್ ಮಾಡಿದ್ವಿ. ಆಮೇಲೆ ರಾಧಾ ಕ್ಯಾರೆಕ್ಟರ್ಗೆ ನಾವ್ ಯಾರಿಗೂ ಹೋಗೋದು ಅಂತ ಕೇಳ್ತಿದಾಗ ನಮ್ಮಮ್ಮ ಯಾವಾಗ್ಲೂ ಹೇಳೋರು, ಈ ಪಾರು ಸೀರಿಯಲ್ ಬರ್ತಾರಲ್ಲ ಮೋಕ್ಷಿತ, ತುಂಬಾ ಚೆನ್ನಾಗಿದ್ದಾರೆ, ಅವ್ರು ಮುದ್ದಾಗಿ ಕಾಣಿಸ್ತಾರೆ ಅಂತ ಹೇಳ್ತಿದ್ರು. ಹೌದು, ನಾನು ಹೇಳ್ದೆ ಇವ್ರಿಗೆ, ಸರ್ ಅವ್ರನ್ನ ಕೇಳಿ ಸರ್, ಅವರು ರಾಧಾ ಕ್ಯಾರೆಕ್ಟರ್ ಮಾಡಿದ್ರೆ ನಮ್ಗೆ ಹಂಗೆ ನಾವೇನ್ ಕಲ್ಪನೆ ಮಾಡ್ಕೊಂಡಿದೀವೋ ಹಂಗೆ ಬರುತ್ತೆ ಸ್ಕ್ರೀನ್ ಮೇಲೆ ಅಂತ. ಹೋಗಿ ಕತೆ ಹೇಳಿದ ತಕ್ಷಣ ಅವರು, ಅವ್ರ ತಂದೆಯವರು, ಅವ್ರ ಅಮ್ಮ ಎಲ್ಲ ಕುತ್ಕೊಂಡು ಕೇಳಿದ್ರು. ತುಂಬಾ ಇಷ್ಟಪಟ್ರು. ಕತೆ ಇಷ್ಟಪಟ್ಟು ಮಾಡ್ತಿರೋ ಕಲಾವಿದ್ರು ಕಂಡ್ರೆ ನಂಗೆ ತುಂಬಾ ಇಷ್ಟ. ಈ ಕಾಲದಲ್ಲಿ ಕತೆ ಏನು ಅಂತಾನೆ ಕೇಳಲ್ಲ ಹೀರೋಯಿನ್ಸ್. ಬಟ್ ಇವ್ರಿಷ್ಟು ಕೇಳಿ ಅದ್ರಲ್ಲಿ ಇನ್ವಾಲ್ವ್ ಆಗಿ ನಮ್ಗೆ ಬೆನ್ನೆಲುಬಾಗಿ ನಿಂತು ಈ ಮಟ್ಟಕ್ಕೆ ಈ ಜನ ಸೇರ್ಬೇಕು ಇದಂದ್ರೆ ಅವರು ಮೇಜರ್ ಕಾರಣ. ನಿಮಗ್ ತುಂಬಾ ಥ್ಯಾಂಕ್ಸ್. ಅಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಮೂವಿ. ಅಂಡ್ ರಿಯಾ ಅವರು ಅಷ್ಟೇ, ಅವ್ರು ಡೆಲ್ಲಿಯಲ್ಲಿ ಇದ್ರು, ಅವ್ರು ಬಂದು ಇಲ್ಲಿ ಕತೆ ಕೇಳಿ ಆಮೇಲೆ ಡಿಸೈಡ್ ಮಾಡೋದು ನಾನು ಈ ಮೂವಿ ಮಾಡ್ಬೇಕಾ ಬೇಡವಾ ಅಂತ. ಸೊ ಅವ್ರ ಬಗ್ಗೆನೂ ತುಂಬಾ ಅಭಿಮಾನ ಇದೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲಾ ರೀತಿಲೂ ಈ ಮೂವಿ ತುಂಬಾ ಚೆನ್ನಾಗಿದೆ. ರುಕ್ಮಿಣಿ ರಾಧಾ ಕೃಷ್ಣ ಅಂದ್ರೆ ರುಕ್ಮಿಣಿಗೂ ಕೃಷ್ಣಂಗೂ ಮಧ್ಯೆ ಇರೋ ರಾಧಾನೇ ಆತ್ಮ. ಆ ನಿಟ್ಟಿನಲ್ಲಿ ಕತೆ ಹೇಳಕ್ ಹೋಗಿದೆ. ರುಕ್ಮಿಣಿ ರಾಧಾಕೃಷ್ಣ 5 ಹಾಡುಗಳಿದೆ. 5 ಹಾಡುಗಳು ಬಹಳ ಅದ್ಭುತವಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ. ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಪಕ್ಕದಲ್ಲೇ ಇರುವ ಪ್ರೇಮ ಕವಿಗಳು ಬಹಳ ಅದ್ಭುತವಾಗಿ ಬಂದಿದೆ ಸರ್ ಹಾಡು. ಬಹಳ ದಿನ ಆಯ್ತು
ಮಾಧುರ್ಯವಾಗಿರುವಂತ ಹಾಡುಗಳು ಕೇಳೋದು. ಸೊ ಬಹಳ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. 5 ಹಾಡು ತುಂಬಾ ಚೆನ್ನಾಗಿ ಬಂದಿದೆ. ರಜತ್ ಹೆಗ್ಡೆ ಅವರು ಮತ್ತೆ ಸಂಚಿತ್ ಹೆಗ್ಡೆ, ಶ್ರೀರಾಮ್ ಸಾಕಷ್ಟು ಜನ ಆಡಿದ್ದಾರೆ. ಎಲ್ಲ ಹಾಡನ್ನು ನೋಡಿದ್ದೇನೆ. ಪ್ರಾಣ್ ಅವರು ಡಿ ಬಾಬು ಅವರು ಇದ್ದಂತೆ ಬಹಳ ವರ್ಷಗಳಿಂದ ಇಂಡಸ್ಟ್ರಿ ಇದ್ದಾರೆ ಅವರು. ಸೊ ಎಲ್ಲಿದ್ದಾರೆ ನಿರ್ದೇಶಕರು? ಬನ್ನಿ ಸರ್, ನೀವು ಬನ್ನಿ. ಸೊ ಬಹಳ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀನಿ ನಾನು ಕೂಡ. ಶಿಲ್ಪಾ ಶ್ರೀನಿವಾಸ್ ಅವ್ರ ಸನ್ನು ನಮ್ಮ ಭರತ್ ಇವರೇ ವಂಡರ್ಫುಲ್ ಜಾಬ್, ತುಂಬಾ ಚೆನ್ನಾಗಿ ನಟನೆ ಮಾಡಿದಿರಿ. ಲೊಕೇಶನ್ ಕೂಡ ಬಹಳ, ಇಲ್ಲಿಂದ ತಮಿಳ್ನಾಡು ಹೋಗಿ ಏನೋ ಕುಂಭಕೋಣಂ ಅಲ್ಲ, ಕುಂಭಕೋಣಮ್ಮು ಬಹಳ ಕಡೆ ಟೆಂಪಲ್ಸ್ ಎಲ್ಲ ಹೋಗಿ ಶೂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ, ಬಹಳ ಏನೋ ಡಿಫ್ರೆಂಟ್ ಆಗಿದೆ ಸಬ್ಜೆಕ್ಟ್ ಮಾತ್ರ. ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು ನನಗೆ ಬಹಳ ಆತ್ಮೀಯರು. ಪ್ರಜಾಪ್ರಭುತ್ವ ಆಡಿಯೋ ಆವಾಗ ಸುಮಾರು 35 ವರ್ಷದ ಹಿಂದಿನ ಮಾತು ಕೂತೀನಿ. ಡಿ ಬಾಬು ಅವ್ರದೇ ಡೈರೆಕ್ಷನ್ ಅದು. ಸೊ ಆಗಿದ್ದ ಪರಿಚಯ. ಸೊ ಅದೇ ರೀತಿ ಅದೇ ನಗು ಅದೇ ರೀತಿ ಇಂಡಸ್ಟ್ರಿ ಇದ್ದಾರೆ. ಸೊ ಅದೇ ಹೇಳ್ತಾ ಇದ್ದೆ, ಭರತ್ ಇದು ವೆರಿ ನೈಸ್ ಬಾಯ್, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಿ ಅಂತ. ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಭರತ್, ದೇವ್ರು ಒಳ್ಳೇದ್ ಮಾಡ್ಲಿ. ನಮ್ಮ ಹನುಮಂತ್ ಅವರು ಇದಕ್ಕೆ ನಿರ್ಮಾಪಕರು. ಇನ್ನೊಬ್ರು ಚಂದನ್ ಅಲ್ಲ, ಉಮೇಶ್ ಅವರು ಕೂಡ ಬಹಳ ಇದಿಟ್ಕೊಂಡು ಬಂದಿದ್ದಾರೆ. ಎಲ್ಲಿದ್ದಾರೆ ಅವರು ಸಿನಿಮಾ ಇಂಡಸ್ಟ್ರಿಗೆ. ಐ ವಿಶ್ ಆಲ್ ದಿ ಬೆಸ್ಟ್ ಸರ್. ಪಿಕ್ಚರ್ ಸೂಪರ್ ಹಿಟ್ ಆಗ್ಲಿ. ನಾವು ಲಹರಿ ಸಂಸ್ಥೆ ನಿಮ್ ಜೊತೆಲಿ, ಇಡೀ ಟೀಮ್ ಜೊತೆಲಿ ನಾವು ಇರ್ತೀವಿ. ಐ ವಿಶ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.